ಗೈಸ್ ಫೈನಲಿ ಇವಾಗ ಬಾಂಬೆ ರೀಚ್ ಆಗಿದ್ದೀವಿ. ಬಾಂಬೆ ಬಂದು ಇವಾಗ ಕರೆಕ್ಟಾಗಿ ಟೈಮು 4:45. ಬಸ್ಸಲ್ಲಂತೂ ಸಾಕಾಗೋಯ್ತು ಗುರು. ಊಟ ಮಾಡಿಕೊಂಡು ಅಲ್ಲಿಂದ ಬಿಟ್ಟಿದ್ದು 6 ಅವರ್ ಜರ್ನಿ, ಅಂದರೆ 7 ಅವರ್ ಮೇಲಾಗೋಯ್ತು. ಸೊ ಗೈಸ್ ಇಲ್ಲಿ ನಾವಿವಾಗ ಬಾಂಬೆ ಸೌತ್ ಸಿಟಿಲಿರೋದು. ಈ ಬಾಂಬೆ ಸೌತ್ ಸಿಟಿಲಿ ಏನು ವಿಶೇಷತೆ ಅಂತಂದರೆ ಇಲ್ಲಿಗೆ ಆಟೋಗಳು ಅಲೋನೇ ಇಲ್ವಂತೆ ಗೈಸ್. ಬರೀ ಏನಂದರೆ ಈ ಟ್ಯಾಕ್ಸಿಗಳು ಮಾತ್ರ ಆಟೋಗಳು ಅಲೋನೇ ಇಲ್ಲ ಅಂತೆ ಈ ಬಾಂಬೆ ಸೌತ್ ಸಿಟಿಗೆ. ಸೊ ಯಾವ ಥರ ಮೇಂಟೈನ್ ಮಾಡಿರ್ಬೋದು ನೀವೇ ಅರ್ಥ ಮಾಡ್ಕೊಳ್ಳಿ. ಆಟೋನೇ ಅಲೋ ಇಲ್ಲ ಅಂತಂದರೆ ಇಲ್ಲಿ ನಿಂತವೆ ನೋಡಿ ಟ್ಯಾಕ್ಸಿಗಳು. ಈ ಥರ ಟ್ಯಾಕ್ಸಿಗಳಿಗೆ ಮಾತ್ರ ನ್ಯಾನೋ ಟ್ಯಾಕ್ಸಿ ಅನ್ನೋ ಟ್ಯಾಕ್ಸಿಗಳಿಗೆ ಮಾತ್ರ ಅಲೋ ಅಂತೆ ಗೈಸ್. ಆಟೋಗಳು ಯಾವುದೂ ಈ ಬಾಂಬೆ ಸೌತ್ ಸಿಟಿ ಒಳಗಡೆ ಆಟೋಗಳು ಯಾವುದೂ ಎಂಟ್ರಿ ಇಲ್ವಂತೆ ಗೈಸ್. ಅಷ್ಟು ನೀಟಾಗೈತೆ ನೋಡಿ. ಹೇಳೋಣ ಸಮಾಚಾರ. ಯಾವ ಊರಣ್ಣ ನಿಮ್ಮದು? ಯಾವ ಊರು ನಿಮ್ಮದು? ಇವಾಗ ಹಾಸನಿಂದನೇ ಬಂದಿರೋದಾ ಗೈಸ್? ಇವರು ಹಾಸನಿಂದ ಬಂದಿರೋದು ನಮ್ಮ ಜೊತೆ ಮಾಮೂಲಿ ಇದರಲ್ಲಿ ಪ್ಯಾಕೇಜಲ್ಲಿ. ಗೈಸ್ ಗೇಟ್ ವೇ ಆಫ್ ಇಂಡಿಯಾ ನೋಡಿ ಇದು. ಇದರಲ್ಲಿ ಇಲ್ಲಿ ಎಷ್ಟು ಜನ ಟೂರಿಸ್ಟರ್ ಅವರೇ, ಆ ಟೂರಿಸ್ಟವ್ರು ಇರೋದಕ್ಕಿಂತ ಇಲ್ಲಿ ಫೋಟೋ ಹೊಡೆಯೋರೆ ಸಕ್ಕ ಜನ ಅವರೇ ಗೈಸ್. ಅಂದರೆ ಅಲ್ಲೇ ಫೋಟೋ ಹೊಡೆದು ಅಲ್ಲೇ ಒಂದು 5 ನಿಮಿಷ 10 ನಿಮಿಷದಲ್ಲಿ ಫೋಟೋ ಅಲ್ಲೇ ಕ್ಲಿಕ್ ಮಾಡಿ ಅಲ್ಲೇ ತೊಳ್ಕೊಡ್ತಾರೆ ನೋಡಿ. ಅದೇ ಥರ ಇಲ್ಲಿರೋ ಟೂರಿಸ್ಟ್ ಅವ್ರಿಗಿಂತ ಎಷ್ಟು ಜನ ಫೋಟೋ ಕ್ಲಿಕ್ ಮಾಡಿ ಅವ್ರವ್ರೆ ಅಂದರೆ ಟೂರಿಸ್ಟ್ ಅವ್ರಿಗಿಂತ ಅವರೇ ಜಾಸ್ತಿ ಜನ ಅವರೇ. ಅಂದರೆ ಇದೊಂದು ಪ್ಲೇಸಿಂದ ಎಷ್ಟು ಜನ ಫೋಟೋ ಹೊಡೆದು ಜೀವನ ಮಾಡ್ತಾವ್ರೆ ಅನ್ನೋದನ್ನ ಇವ್ರು ನೋಡೇನೆ ಅರ್ಥ ಆಯ್ತದೆ. ಏನು ಗುರು, ಇಲ್ಲಿರೋ ಟೂರಿಸ್ಟ್ ಅವ್ರಿಗಿಂತ ಫೋಟೋ ಹೊಡೆಯೋರೆ ಜಾಸ್ತಿ ಅವರೇ ಗುರು, ಜಾಸ್ತಿ ಜನ ಅವರೇ ಗುರು. ನೋಡಿ ಗೈಸ್, ಇಲ್ಲಿ ಇರೋ ಪ್ರತಿಯೊಬ್ಬರು ಇಲ್ಲಿ ಬಂದಿರೋ ಟೂರಿಸ್ಟ್ ಅವ್ರಿಗಿಂತ ಜಾಸ್ತಿ ಇಲ್ಲಿ ಫೋಟೋ ಹೊಡೆದು ಫೋಟೋ ಕ್ಲಿಕ್ ಮಾಡಿ ತೊಳ್ಕೊಡೋರೆ ಜಾಸ್ತಿ ಅವರೇ ಇಲ್ಲಿ. ಎಲ್ಲಿಗೆ ಗೈಸ್ ನೋಡಿ, ನಾನು ಅವಾಗಲೇ ಹೇಳ್ದಂಗೆ ಎಷ್ಟು ಜನ ಫೋಟೋ ತೆಗೆದು ಜೀವನ ಮಾಡ್ತಾವ್ರೆ ಅಂತ ಇಲ್ಲೇ ಅರ್ಥ ಮಾಡ್ಕೊಳ್ಳಿ. ಟೂರಿಸ್ಟ್ ಅವ್ರಿಗಿಂತ ಫೋಟೋ ಹೊಡೆಯೋರೆ ಜಾಸ್ತಿ. ಇದು ನೋಡಿ ಗೈಸ್, ಇದು ಗೇಟ್ ಆಫ್ ಇಂಡಿಯಾ. ನೋಡಿ ಗೈಸ್, ಎಷ್ಟು ಜನ ಟೂರಿಸ್ಟರ್ ಅವರೇ ಅಂದರೆ ಈ ಪ್ಲೇಸಲ್ಲಿ ಭಯಂಕರ ಜನ. ಆ ಜನದ ಜೊತೆಗೆ ಫೋಟೋ ಹೊಡೆಯೋರಿಲ್ಲ ಅರ್ಧಕ್ಕೆ. ಇವಾಗ 100% ಜನ ಟೂರಿಸ್ಟರ್ ಅವರೇ ಅಂದರೆ ಅದರಲ್ಲಿ 50% ಪೂರ ಇಲ್ಲಿ ಫೋಟೋ ತೆಗಿಯೋರೆ ಅವರೇ. ಮತ್ತು ಗೈಸ್ ಇದು ಇಂಡಿಯಾ ಗೇಟು. ಅದ್ರ ಪಕ್ಕದಲ್ಲೇ ಹಿಂಗೆ ತಿರ್ಕೊಂಡ್ರೆ ನೋಡಿ ಗೈಸ್, ಇದೇ ತಾಜ್ ಹೋಟೆಲ್ಲು, ಫೇಮಸ್ ತಾಜ್ ಹೋಟ್ಲು. ಬಾಂಬ್ ಇಟ್ಟಿದ್ರು ನೋಡಿ ಒಂದ್ಸಲಿ. ಇದೇ ನೋಡಿ ಗೈಸ್ ತಾಜ್ ಹೋಟ್ಲು, ಮುಂಬೈ ತಾಜ್ ಹೋಟ್ಲು. ಇದು ಬಂದು ನ್ಯೂ ತಾಜ್ ಹೋಟ್ಲ್ ಅಂತ ಇವಾಗ ಕಟ್ತಾ ಇರೋದು. ಇದು ಬಂದು ಮುಂಚೆಯಿಂದ ಇರೋದು ತಾಜ್ ಹೋಟ್ಲು ಇದೇನೆ. ಆ ಸೂರ್ಯ ಬೇರೆ ಅದ್ರ ಮೇಲೇ ಐತೆ ನೋಡಿ, ಸಕ್ಕದಾಗಿ ಕಾಣಿಸ್ತೈತೆ. ನಾನು ಹಿಂದೆ ಇರೋದೆ ತಾಜ್ ಹೋಟ್ಲು ಗೈಸ್, ಮುಂಬೈ ತಾಜ್ ಹೋಟ್ಲು. ಸಕ್ಕದಾಗೈತೆ. ಮುಂಬೈಗೆ ನಾನು ಗೈಸ್ ಫಸ್ಟ್ ಟೈಮು ಮುಂಬೈಗೆ ಬಂದಿರೋದು. ನಾನು ಇದುವರೆಗೂ ಅವಾಗಿಂದ ನಂಗೆ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು. ಏನು ಅಂತಂದರೆ ಮುಂಬೈಗೆ ಹೋಗಿ ಮುಂಬೈಯಲ್ಲಿ ಸ್ವಲ್ಪ ದಿನ ಇದ್ದು ಹಿಂದಿ ಮಾತಾಡೋದು ಕಲಿಬೇಕು ಅಂತ ಸಖತ್ ಆಸೆ ಇತ್ತು ನನಗೆ, ಹಿಂದಿ ಮಾತಾಡೋದು. ಯಾಕೆ ಅಂದರೆ ನಮ್ಮ ಅಪ್ಪವರೆಲ್ಲ ಬಾಂಬೆಯಲ್ಲಿ ಇದ್ದಿದ್ದರಿಂದ, ನಮ್ಮ ಅಪ್ಪವರೆಲ್ಲ ಇಲ್ಲೇ ಇದ್ದಿದ್ದರಿಂದ ಊರಿಗೆ ಬಂದಾಗೆಲ್ಲ ಊರಲ್ಲಿ ಆಲ್ಮೋಸ್ಟ್ ನನಗೆ ಗೊತ್ತಿರೋರು ನಮ್ಮ ಸೈಡವರೆಲ್ಲ ಸುಮಾರು ಜನ ಬಾಂಬೆಲೇ ಇದ್ದರು. ಬಾಂಬೆಲಿ ಇದ್ದಿದ್ದರಿಂದ ಅವರೆಲ್ಲ ಹಿಂದಿ ಮಾತಾಡೋದು ನೋಡಿ ನಾನು ಹಿಂದಿ ಮಾತಾಡೋದು ಕಲಿಬೇಕು ಅಂದರೆ ಬಾಂಬೆಗೆ ಹೋಗಬೇಕು ಅಂತ ಒಂದು ಮೈಂಡ್ಸೆಟ್ ಇತ್ತು ನನಗೆ. ಅದಾದಮೇಲೆ ನಾನು ಬಾಂಬೆಗೆ ಬರೋಕ್ಕೆ ಆಗಲಿಲ್ಲ. ಲಾಸ್ಟ್ಗೆ ಬೆಂಗಳೂರಲ್ಲಿ ಯಾವ ಕೆಲಸಕ್ಕೆ ಅಂತ ಹೋದೆ, ಅಲ್ಲೆಲ್ಲ ಹಿಂದಿ ಮಾತಾಡೋರು ಸಿಕ್ಕಿದ್ಮೇಲೆ ಲಾಸ್ಟ್ಗೆ ನಾನು ನಮ್ಮ ಕರ್ನಾಟಕದಲ್ಲೇ ಹಿಂದಿ ಕಲಿಯೋಂಗಾಯ್ತು. ಸೊ ಬಾಂಬೆಗೆ ಬರಲೇ ಇಲ್ಲ, ಅಲ್ಲೇ ಹಿಂದಿ ಕಲ್ತಂಗಾಯ್ತು ಕರ್ನಾಟಕದಲ್ಲೇ. ಸೊ ಇವಾಗ ಟ್ರಿಪ್ಗೆ ಅಂತ ಬಂದಾಗ ಫೈನಲಿ ಬಾಂಬೆಗೆ ಬಂದಿದ್ದೀನಿ. ಫಸ್ಟ್ ಟೈಮು ಬಾಂಬೆಗೆ. ಸಕ್ಕದಾಗೈತೆ ನೋಡಿ ಇಂಡಿಯಾ ಗೇಟ್ ಆಫ್ ಇಂಡಿಯಾ ಗೈಸ್ ಇದು. ಹಾಗೆ ಈ ಕಡೆ ನೋಡಿದ್ರೆ ಅದ್ರ ಮುಂದೆ ಇರೋದೇ ತಾಜ್ ಹೋಟೆಲ್ಲು, ಮುಂಬೈ ತಾಜ್ ಹೋಟೆಲ್ಲು. ದೀಪ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಂ,
ಗೈಸ್ ಇದು ನ್ಯೂ ತಾಜ್ ಓಲ್ಡ್ ತಾಜ್ ಹೋಟ್ಲ್, ಇದು ನ್ಯೂ ತಾಜ್ ಹೋಟ್ಲು, ಇದು ಬಂದು ಓಲ್ಡ್ ತಾಜ್ ಹೋಟ್ಲು. ಮುಂಬೈ ದೊಡ್ಡ ತಾಜ್ ಹೋಟ್ಲು, ಒಂದು ಸ್ವಲ್ಪ ಬಾಂಬ್ ಬಿದ್ದಿತ್ತು ನೋಡಿ. ಇದೇನೇ ಗೈಸ್ ಅದು ತಾಜ್ ಹೋಟ್ಲು, 5 ಸ್ಟಾರ್ ಹೋಟ್ಲು. ಇದು ಪ್ಲೇಸು ಎಷ್ಟೊಂದು ಮಸ್ತಾಗೈತೆ ಅಂದರೆ ಗೈಸ್, ಯಾಕೆ ಅಂತಂದರೆ ನೋಡಿ, ಇದು ಗೇಟ್ ಆಫ್ ಇಂಡಿಯಾ, ಓಕೆನಾ? ಇದು ಗೇಟ್ ಆಫ್ ಇಂಡಿಯಾ, ಇದು ತಾಜ್ ಹೋಟ್ಲು. ಇಲ್ಲಿ ನೋಡಿ, ಇಲ್ಲೇ ಸಮುದ್ರ ಫುಲ್ಲು. ಮಸ್ತ್ ಪ್ಲೇಸು ಗುರು, ಏನೈತೆ ಕ್ರೇಜಿ ಗುರು. ನೋಡಿ, ಇದು ತಾಜ್ ಹೋಟ್ಲು, ಇದು ಗೇಟ್ ಆಫ್ ಇಂಡಿಯಾ, ಮಧ್ಯದಲ್ಲೇ ಸಮುದ್ರ ಈ ಕಡೆ ಮುಂದೆನೆ. ಈ ಕಡೆ ರೈಟ್ ಸೈಡಲ್ಲಿ ಗೇಟ್ ಆಫ್ ಇಂಡಿಯಾ, ಈ ಕಡೆ ತಾಜ್ ಹೋಟ್ಲು. ನಾನು ಹಿಂದೆ ಇರೋದೇ ಫುಲ್ಲು ಸಮುದ್ರ. ಮಸ್ತಾಗೈತೆ ಪ್ಲೇಸು, ಭಯಂಕರ ಜನಗಳು ಮಾತ್ರ ಇಲ್ಲೂ. ಫೋಟೋ ಹೊಡೆಯೋರಂತೂ ಕೇಳಬೇಡಿ ಗುರು, ಅಷ್ಟು ಜನ. सुसाइड पॉइंट एरिया का नाम है नरीवन पॉइंट रोड। ये आपके लेफ्ट साइड में देखिए, ये अरबियन सी, अरबी समुद्र है। लास्ट में देखिए, लास्ट में जो ग्रीन कलर का ट्री है, ये बॉम्बे सिटी का एंडिंग पॉइंट है। वहां से बॉम्बे सिटी फिनिश होता है। नो रोड, नो बॉम्बे, ओनली अरबियन सी, अरबी समुद्र। ये 7 o'clock के बाद में आप जब एंट्री करेंगे ये प्लेस के अंदर, तो जो एरिया है ये यू शेप में, जैसे डायमंड शेप में लाइटिंग रहता है। ये बॉम्बे का ब्यूटीफुल पॉइंट है, नरीमन पॉइंट रोड। ये बॉम्बे सिटी में 3 मेंबर के ऊपर नो गारंटी। फर्स्ट बॉम्बे का ट्रैफिक, सेकंड बॉम्बे का लड़की, और थर्ड नंबर बॉम्बे का रेंज। बॉम्बे का ट्रैफिक कभी भी स्टार्ट होता है, बॉम्बे का लड़की कभी भी धोखा देता है। आज इधर कल उधर, और बॉम्बे का रेंज कभी भी आता है। ये देखिए, ये लाइव देखिए, एक्सपीरियंस पर्सन ब्रो। देखिए ये तीनों बाजू में समुंदर है, सेंटर में बॉम्बे सिटी है। जितना भी बॉम्बे सिटी का स्लम वाटर है ये अरबियन सी में जोटिंग होता है। इसको बोलते हैं बॉम्बे का स्विमिंग पूल, वर्ली का गटर। ರೈಟ್ ಸೈಡ್ में देखिए अरबियन सी, अरबी समुद्र। ಇರೋದು ನೋಡಿ, ಇದು ಅಂಬಾನಿ, ಮುಖೇಶ್ ಅಂಬಾನಿ ಹೌಸ್ ಇದೇನೆ. ये आपके लेफ्ट साइड देखिए रेमंड कंपनी ओनर, उनका घर देखिए, व्हाइट कलर का टावर है। ये बॉम्बे सिटी में सबसे कास्टली एरिया है। एरिया का नाम है पेटार रोड। जैसे आपके बेंगलोर में भी एक सिटी है, वैसे बॉम्बे में ये पेटार रोड। ಅಂಬಾನಿ ಹೌಸ್ ಅಂಟೆಲಿಯಾ ಇದೆ ನೋಡಿ ಗೈಸ್. ಇದು ಬಂದು ಮುಂಬೈನ ಫೇಮಸ್ಸು ಟೆಂಪಲ್ಲು, ಮಹಾಲಕ್ಷ್ಮಿ ಟೆಂಪಲ್ಲು. ಇಲ್ಲಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಅಂತ ಕರೀತಾರೆ, 3 ದೇವಸ್ಥಾನನು. ಸೊ ಇದು ಬಂದು ಮುಂಬೈಯಲ್ಲಿ ಫೇಮಸ್ ದೇವಸ್ಥಾನ, ಮಹಾಲಕ್ಷ್ಮಿ ಟೆಂಪಲ್ ಅಂತ ಹೇಳ್ಬಿಟ್ಟು. ठीक है. ನಾವಿರೋದು ಬಂದು ಇವಾಗ ಸಿದ್ಧಿವಿನಾಯಕ ಟೆಂಪಲ್ಲು. ಈ ಬಾಂಬೆಗೆನೆ ಫುಲ್ಲು ಫೇಮಸ್ ಆಗಿರೋಂಥದ್ದು ಈ ಸಿದ್ಧಿವಿನಾಯಕ ಟೆಂಪಲ್. ಫುಲ್ಲು ಕ್ರೌಡು ಯಾವ ಥರ ಇದೆ ಅಂದರೆ ಗೈಸ್, ಜನ ಎಷ್ಟೊಂದು ಜನ ಅಂದರೆ ಅಷ್ಟೊಂದು ಜನ ಅವರಲ್ಲಿ. ಇದು ಬಾಂಬೆಗೆನೆ ಫೇಮಸ್ಸು ಗಣೇಶ ಟೆಂಪಲ್ ಇದು.
ಐತಲ್ಲಮ್ಮ ಗಣಪತಿ ಅಲ್ಲ ಇಲ್ವಾ ಬಸ್ ಫೈನಲ್ಲಾಗೆ ಬಾಂಬೆಲೆಲ್ಲ ಮುಗಿಸ್ಕೊಂಡು ಇವಾಗ ಫೈನಲ್ಲಾಗೆ ಬಾಂಬೆ ಛತ್ರಪತಿ ಶಿವಾಜಿ ಡೊಮೆಸ್ಟಿಕ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಇವಾಗ 12:30 ಫ್ಲೈಟ್ ಇರೋದು ನಮ್ಮದು. ಸೊ ಇಲ್ಲಿ ಬಂದು ಬೋರ್ಡಿಂಗ್ ಪಾಸ್ ತಗೊಂಡು ಒಳಗಡೆ ಹೋದರೆ 12:30ಗೆ ಫ್ಲೈಟು. ಎಲ್ಲ ಆಯ್ತು ಆರಾಮಾಗೆ ಮುಗೀತು. ಚೆನ್ನಾಗಿತ್ತಲ್ಲ, ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಯಿತು ಚೆನ್ನಾಗೆ, ಎಲ್ಲೂ ಬೇಜಾರಾಗಿಲ್ಲ. ವೈಸ್ ಇದು ಮುಂಬೈ ಛತ್ರಪತಿ ಶಿವಾಜಿ ಡೊಮೆಸ್ಟಿಕ್ ಏರ್ಪೋರ್ಟು. ಬನ್ನಿ ಬೋರ್ಡಿಂಗ್ ಪಾಸ್ ಹೊರಗಡೆ ಹೋಗಿ ಒಳಗಡೆ ಸಿಗ್ತೀನಿ. ಒಳಗಡೆ ಮುಂಬೈ ಏರ್ಪೋರ್ಟ್ ಹೆಂಗೈತೆ ಅಂತೇಳಿ ತೋರಿಸ್ತೀನಿ. Close the doors for an on-time departure. Kindly store your hand baggage in the overhead bins or under the seat in front of you and take your allocated seats immediately. This will allow other customers... ಈ ಕಡೆಯಿಂದ ಹೋಗ್ಬೇಕಾದ್ರೆ ವಿಂಡೋ ಸೀಟ್ ಸಿಕ್ಕಿತ್ತು ಗುರು. ನಾನು ಮನೆ ಬರೋಕೆ ಆ ಕಡೆಯಿಂದ ಬರಬೇಕಾದ್ರೆ ನಮ್ಮ ಮಧ್ಯದಲ್ಲಿ ಕೂರಿಸ್ಬಿಟ್ರು. ಆಮೇಲೆ ಯಾರೋ ತಾತ ಕೂತಿದ್ದ, ಅವನ ಹತ್ರ ಮಾತಾಡಿ ಕೊನೆಗೂ ಅವ್ನು ಬಿಟ್ಕೊಟ್ಟ. ಅವನ ಹತ್ರ ಈಸ್ಕೊಂಡು ಹೋಗಿ ವಿಂಡೋ ಸೀಟ್ ಪಕ್ಕ ಕುತ್ಕೊಬಿಟ್ಟೆ ಗುರು. ಬಸ್ ಸ್ಟಾಪಲ್ಲೇ ಬಸ್ ಕಡಿಮೆ ಇರ್ತಾವೆ ಗುರು. ಈ ಏರ್ಪೋರ್ಟಲ್ಲಿ ನಾವು ಅಮ್ಮನ ಒಳಗಡೆ ಯಾವ ಕಡೆಗೆ ನೋಡಿದ್ರು ಫ್ಲೈಟ್ಗಳು ಬಸ್ಸಿ ಒಂದಿಲ್ಲ ಗುರು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಕತ್ಕೂ ಕಿಟಕಿ ಬಿಟ್ಟು ತಲೆ ಆಚೆಗೆ ತೆಗ್ದೇ ಇಲ್ಲ. ಹಿಂಗೆ ಬಗ್ಗಿ ನೋಡಿದ್ದೀನಿ. ಎಷ್ಟೊಂದು ಫ್ಲೈಟ್ ಐತೆ ಗುರು. ನಾವು ಎಮರ್ಜೆನ್ಸಿ ಟೈಮಲ್ಲಿ ಫ್ಲೈಟ್ ಒಳಗಡೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇವರು ಡೆಮೋ ತೋರಿಸ್ಕೊಡ್ತಾರೆ. इस एयरक्राफ्ट में 10 द्वार है। दो एयरक्राफ्ट के पिछले भाग में, दो विंग्स के पीछे, चारों विंग्स पर और दो आगे की ओर हैं। Remove your personal mask and put the oxygen mask sharply towards you to start the oxygen flow. Place the mask below. Please check with your crew or ground staff before taking photographs. As you prepare for takeoff, please ensure that your hand baggage is stored in the overhead bins or under the seat in front of you. Your seat belt is fastened, your tray table closed. ನೋಡಿ 2 ನಿಮಿಷಕ್ಕೊಂದು ಫ್ಲೈಟು ಬಂದು ಇಳಿತಾನೆ ಇರ್ತದೆ ಗುರು. ನಮ್ಮದು ಮುಂದೆಗಡೆ ಇದ್ದಿದ್ದು ಫ್ಲೈಟು ರನ್ವೇಗೆ ಹೋಗ್ಬೇಕಿತ್ತು. ಅದು ಹೋದ್ಮೇಲೆ ನಾವು ಕೂತಿರೋ ಫ್ಲೈಟ್ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತೈತೆ. ಬಟ್ ಅಲ್ಲಿ ನೋಡಿ ಫ್ಲೈಟ್ಗಳು ಇಲ್ಲಿ ನಿಂತಿರೋದು ಒಂದು 10 ನಿಮಿಷದಲ್ಲಿ ಒಂದು 3 ನಿಮಿಷಕ್ಕೂ ಒಂದು ಇಲ್ಲ ಅಂದ್ರೆ 4ರಿಂದ 5 ಫ್ಲೈಟು ಇಲ್ಲಿ ನಮ್ಮ ಫ್ಲೈಟ್ ಮೂವ್ ಆಗೋಷ್ಟು ಬಂದು ಇಳ್ದವು. ಅಷ್ಟು ಫ್ಲೈಟ್ ಬರ್ತಾನೆ ಇರ್ತವೆ. ಎಲ್ಲಿಗೆ ಹೋಗಿರ್ತಾವೋ ಅದೇನಪ್ಪ ಬರ್ತಾನೆ ಇರ್ತವೆ. ನಮ್ಮನ್ನು 5 ನಿಮಿಷಕ್ಕೂ ಒಂದು ಲ್ಯಾಂಡ್ ಆಯ್ತಾ ಇರ್ತದೆ, 5 ನಿಮಿಷಕ್ಕೂ ಒಂದು ಟೇಕ್ ಆಫ್ ಆಯ್ತಾನೆ ಇರ್ತದೆ ಗುರು. ಇಲ್ಲಿ ಮುಂದೆ ಇರೋ ಫ್ಲೈಟ್ ನೋಡಿ, ಇದು ಹೋಗ್ಬೇಕಿತ್ತು. ಅದಕ್ಕೋಸ್ಕರ ನಮ್ಮ ಫ್ಲೈಟು ವೆಯ್ಟ್ ಮಾಡ್ಕೊಂಡು ನಿಂತಿತ್ತು. ಇದು ಹೋಗಿ ಟೇಕ್ ಆಫ್ ಆಮೇಲೆ ನೆಕ್ಸ್ಟು ನಮ್ಮದು ರನ್ವೇಗೆ ಹೋಗಿ ಟೇಕ್ ಆಫ್ ಆಗುತ್ತೆ. ಇಲ್ಲಿ ನೋಡಿ ಎಷ್ಟು ಸ್ಲೋ ಆಗಿ ಹೋಗುತ್ತೆ. ಬಟ್ ಟೇಕ್ ಆಫ್ ಆಗಬೇಕಾದ್ರೆ ಗುರು ಅವನು ಬರ್ರ ಅಂತ ಒಂದೇ ಸತಿ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅಂದರೆ ಅದು ಕೇಳಬೇಡಿ ಅಂದ್ಕೊಳ್ಳಿ. ಅದ್ರ ಒಳಗಡೆ ಕೂತಿದ್ರೇ ಗೊತ್ತಾಗೋದು. ಹಂಗೆ ಭಯಂಕರ ಸ್ಪೀಡಾಗಿ ಹೋಗುತ್ತೆ ಟೇಕ್ ಆಫ್ ಆಗೋ ಟೈಮಲ್ಲಿ ಮಾತ್ರ. ನಮ್ಮ ಮುಂದೆ ಇದ್ದಿದ್ದು ಫ್ಲೈಟ್ ಹೋಗಿ ಇವಾಗ ಟೇಕ್ ಆಫ್ ಆಯಿತು. ಇವಾಗ ನಮ್ಮ ಫ್ಲೈಟ್ ಹೋಗ್ತದೆ ನೋಡಿ. ಈ ವಿಡಿಯೋ ನೋಡ್ತೀರಿ ಹಂಗೇನೆ ಇವಾಗ ಎಷ್ಟು ಸ್ಲೋ ಹೋಗ್ತೈತೆ ನೋಡಿ. ಇವಾಗ ಟೇಕ್ ಆಫ್ ಆಗೋ ಟೈಮಲ್ಲಿ
ಇಲ್ಲಿಂದ ಹೊಡಿತಾನೆ ನೋಡಿ ಯಾವ ಸ್ಪೀಡಲ್ಲಿ ಇರ್ತದೆ ಅಂದರೆ ಅದು ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಸ್ಪೀಡಾಗಿ ಹೋಗಿ ಒಂದೇ ಸತಿ ಟೇಕಪ್ ಆಗಿಬಿಡುತ್ತೆ ಮೇಲ್ಗಡೆಗೆ. ಭಯಂಕರ ಸ್ಪೀಡಾಗಿ ಹೋಗ್ತದೆ ಗುರು ಮಾತ್ರ. ಹಂಗೆ ವಿಡಿಯೋ ನೋಡ್ತಾರೆ ನಿಮಗೆ ಗೊತ್ತಾಯ್ತದೆ ಎಷ್ಟು ಸ್ಪೀಡಾಗಿ ಮೂವ್ ಆಯ್ತದೆ ಅಂದ್ಬಿಟ್ಟು. ಇದಕ್ಕಿದ್ದಂಗೆ ಸಡನ್ನಾಗಿ ಮೂವ್ ಆಗಿಬಿಡ್ತದೆ, ಕುತ್ಕೊಂಡು ಗೊತ್ತೇ ಆಗಲ್ಲ ನಿಮಗೆ. ಸುಮ್ಮನೆ ಮೆಲ್ಲಗೆ ಹೋಗ್ತಾ ಇರುತ್ತೆ, ಒಂದೇ ಸತಿ ಸಡನ್ನಾಗಿ ಇವಾಗ ಮೂವ್ ಆಗುತ್ತೆ. ಏನು ಸ್ಪೀಡಲ್ಲಿ ಹೋಯ್ತದೆ ಅಂದರೆ ವಿಡಿಯೋ ನೋಡ್ತಾರೆ ಹಂಗೆ ಸೌಂಡ್ ಕೇಳಿಸ್ಕೊಳ್ಳಿ. ಹಂಗೆ ಒಂದೇ ಸತಿ ಟಫ್ ಆಗಿಬಿಡುತ್ತೆ ನೋಡಿ. ಇವಾಗ ಹಂಗೆ ರಪ್ಪದ ಮೇಲ್ಗಡೆ ಆಗಿಬಿಡುತ್ತೆ. ಹತ್ತು ಗುರು ಇವಾಗ. ಸಮುದ್ರ ಕಾಣಿಸೋದೆಲ್ಲ ನೀರು ಇಲ್ಲಿಗೆ ಅಡ್ಡ. ಬೆಂಗಳೂರು ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಇದು ಲ್ಯಾಂಡಿಂಗು ನೋಡಿ ಇವಾಗ ಹೆಂಗೆ ಲ್ಯಾಂಡ್ ಆಗುತ್ತೆ ಅಂತ. ಇದೇ ನೋಡಿ ಗೈಸ್ ನಾವು ಬಂದಿದ್ದು ಫ್ಲೈಟು. ಆ ಕಡೆಯಿಂದ ಬಂದಿದ್ದು ಆಕಾಶ ಏರು, ಈ ಕಡೆಯಿಂದ ಹೋಗ್ಬೇಕಾದ್ರೆ ಹೋಗಿದ್ದು ಇಂಡಿಗೋ, ಆ ಕಡೆಯಿಂದ ಬರಬೇಕಾದ್ರೆ ಆಕಾಶ ಏರ್ ಲೈನು. ನಾವು ಬಸ್ ಸ್ಟಾಪು ಬಸ್ ಡಿಪೋದಲ್ಲಿ ಹೋದ್ರೂ ಇಷ್ಟೊಂದು ಇತ್ತಿರಲ್ಲ ಗುರು. ಅಷ್ಟು ಫ್ಲೈಟ್ಗಳು ಇದ್ರೊಳಗಡೆ ಎಷ್ಟು ಅಂದರೆ ನಾನು ನೋಡ್ದಂಗೆ ಆಲ್ಮೋಸ್ಟು ಜಾಸ್ತಿ ಇಂಡಿಗೋ ಆಕಾಶ ಏರು ಇವೇನೇ. ಇಂಡಿಗೋ ಅಂತೂ ಕೇಳಲೇಬೇಡಿ, ಒಸಿ ಒಂದಿಲ್ಲ ಗುರು. ಅದೆಷ್ಟು ಫ್ಲೈಟ್ ಆಯಿತು ಅವ್ರದ್ದಂತೂ ಭಯಂಕರ. ಒಸಿ ಒಂದಿಲ್ಲ ಫ್ಲೈಟ್ಗಳು, ಬರೀ ಇಂಡಿಗೋನೇ ಕಾಣಿಸುತ್ತೆ. ಅದು ಬಿಟ್ರೆ ಆಕಾಶ ಏರು. ಸೊ ಗೈಸ್ ಇಲ್ಲಿಗೆ ನಮ್ಮದು ಶಿರ್ಡಿ ಟ್ರಿಪ್ ಎಂಡ್ ಆಗ್ತೈತೆ. ಸೊ ಈ ವಿಡಿಯೋನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಈ ವಿಡಿಯೋ ಜಾಸ್ತಿ ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್ ಬಾಯ್.